ಸ್ನೇಹಿತರೆ ನಮಸ್ಕಾರ. ನಾವು ಈಗ ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಿರುವ ಬದುಕಲು ಕಲಿಯಿರಿ ಪುಸ್ತಕವನ್ನು ನೋಡೋಣ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇಷ್ಟವಾದರೆ ಲೈಕ್ ಮಾಡಿ. ಪ್ರತಿಭೆಯ ಹಿಂದಿದೆ ಪರಿಶ್ರಮ. ಜಗತ್ತಿನ ಇತಿಹಾಸವನ್ನು ನೋಡಿ, ಏನಾದರೂ ಮಹತ್ತದ್ದನ್ನು ಸಾಧಿಸಿದವರೆಲ್ಲರೂ ಶ್ರಮಪಟ್ಟು ದುಡಿಯುತ್ತಿದ್ದರು, ತಮ್ಮ ಕೆಲಸದಲ್ಲೇ ಮಗ್ನರಾಗಿರುತ್ತಿದ್ದರು. ಈ ದುಡಿಮೆ ಅವರಿಗೆ ಅದ್ಭುತ ಎನಿಸುವ ಆನಂದ, ತೃಪ್ತಿ ತಂದಿತು. ಅಪಾರ ಶಕ್ತಿ, ಆತ್ಮವಿಶ್ವಾಸವನ್ನು ನೀಡಿತು. 2,000ಕ್ಕೂ ಹೆಚ್ಚು ಹೊಸ ಯಂತ್ರಗಳನ್ನು ಸೃಷ್ಟಿಸಿ ಅಸಾಧಾರಣ ಪ್ರತಿಭಾಶಾಲಿ ಎನ್ನಿಸಿಕೊಂಡ ಥಾಮಸ್ ಅಲ್ವಾ ಎಡಿಸನ್ ಹೇಳಿದಂತೆ, ಆವಿಷ್ಕಾರಗಳು ಆಕಸ್ಮಿಕಗಳಲ್ಲ, ಅವು ನಿರಂತರ ಶ್ರಮಕ್ಕೆ ಒಲಿವ ವರಗಳು. ಪ್ರತಿಭೆಯಲ್ಲಿ ನಿಜವಾಗಿಯೂ ಸ್ಫೂರ್ತಿಯ ಪಾಲು ಒಂದಾದರೆ, ಉಳಿದ 99 ಪಾಲು ಸತತ ಪರಿಶ್ರಮದ ಫಲ. ನಿಜವಾದ ಸಫಲತೆ ಮತ್ತು ಸತತ ಪ್ರಯತ್ನ ಇವು ಯಾವಾಗಲೂ ಒಡನಾಡಿಗಳು. ಅವಿರತ ಪರಿಶ್ರಮದಿಂದ ಮಾತ್ರ ಅತ್ಯಂತ ಅಮೂಲ್ಯ ವಸ್ತುವನ್ನು ಪಡೆಯಬಹುದು ಎಂಬುದನ್ನು ನಾವು ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಳಬೇಕು. ಶಬ್ದಕೋಶದಲ್ಲಿ ಮಾತ್ರ ಗೆಲುವು ಶ್ರಮಕ್ಕೆ ಮೊದಲೇ ಬರುತ್ತದೆ. ಒಂದು ಆದರ್ಶವನ್ನು, ಗುರಿಯನ್ನು ಆರಿಸಿಕೊಳ್ಳಿ, ಅದನ್ನು ನಿಮ್ಮ ಬದುಕಿನ ಉಸಿರಾಗಿ ಮಾಡಿಕೊಳ್ಳಿ. ಬೇರೆ ಯೋಚನೆಗಳನ್ನೆಲ್ಲ ದೂರಕ್ಕೆ ತಳ್ಳಿ, ನಿಮ್ಮ ಪೂರ್ಣ ಮನಸ್ಸು, ದೇಹ, ಮಾಂಸಖಂಡಗಳು, ನರವ್ಯೂಹ ಅದೊಂದೇ ವಿಷಯವನ್ನು ಚಿಂತಿಸಲಿ. ಕನಸು ಕಾಣಲಿ. ಮಹಾತ್ಮರಾಗಲು ದಾರಿ ಅದೊಂದೇ ಎಂಬುದು ಮಹಾತ್ಮರೊಬ್ಬರ ವಚನ. ನಾವು ಮಹಾತ್ಮರೆನ್ನಿಸಿಕೊಳ್ಳಲು ಹೆಣಗಬೇಕಿಲ್ಲ, ಸಂಶೋಧನೆಗಳನ್ನು ಮಾಡಿ ವಿಜ್ಞಾನಿಗಳಾಗಬೇಕಿಲ್ಲ. ಒಬ್ಬರಂತೆ ಒಬ್ಬರಲ್ಲ, ಒಬ್ಬರಂತೆ ಒಬ್ಬರಿಲ್ಲ. ನಡೆ, ನುಡಿ, ಅಭಿರುಚಿ, ಆಸಕ್ತಿ, ಸಂಸ್ಕಾರ, ಸಾಮರ್ಥ್ಯಗಳಲ್ಲಿ ವ್ಯತ್ಯಾಸವಿದೆ, ನಿಜ. ನಾವು ಯಾರನ್ನೂ ಅನುಕರಣೆ ಮಾಡಬೇಕಿಲ್ಲ. ಆದರೆ ಹಿಡಿದ ಕೆಲಸದಲ್ಲಿ ಸಫಲತೆಯನ್ನು ಪಡೆಯಬಲ್ಲವೇ? ಉತ್ಸಾಹ, ಆನಂದವನ್ನು ಇರಬಲ್ಲವೇನು? ನಿಶ್ಚಿಂತೆ, ನಿರ್ಭೀತಿಯಿಂದ ಬದುಕಿನ ದಾರಿಯನ್ನು ಕ್ರಮಿಸಬಲ್ಲವೇನು? ಅನಾಥ ಪ್ರಜ್ಞೆಯನ್ನು ಮೆಟ್ಟಿ ನಿಲ್ಲಬಲ್ಲವೇನು? ದೈನ್ಯ, ದಾಸ್ಯ, ಕೀಳರಿಮೆಯ ಭಾವನೆಗಳಿಂದ ಮೇಲೇರಬಲ್ಲವೇನು? ಧರ್ಮ, ಕಲೆ, ಸಾಹಿತ್ಯ, ಕೃಷಿ, ವಿಜ್ಞಾನ ಯಾವುದೇ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸಿದ್ಧಿಯು ಪ್ರಾಮಾಣಿಕ, ಅವಿಶ್ರಾಂತ ಪರಿಶ್ರಮದಿಂದಲೇ ಸಾಧ್ಯ. ಜನಾಂಗದ ಜ್ಞಾನ ಭಂಡಾರವನ್ನು ಉಳಿಸಿ ಬೆಳೆಸಿದವರೆಲ್ಲ ಕಾಯಕದ ಮಹಿಮೆ, ಮಹಾತ್ಮೆಗಳಿಗೆ ಉಜ್ವಲ ನಿದರ್ಶನ ಆಗಿ ರಾರಾಜಿಸುತ್ತಾರೆ. ಅವರ ಅಭೀಪ್ಸೆಯ ತೀವ್ರತೆ, ಅವರು ಪಟ್ಟ ಶ್ರಮ, ಅವರ ಮಾನಸಿಕ ಏಕಾಗ್ರತೆ, ಅವರು ಏರಿದ ಎತ್ತರ ಬದುಕಿನ ಯಾವ ಕ್ಷೇತ್ರದಲ್ಲಿ ದುಡಿಯುವವರಿಗೂ ನಿತ್ಯ ಸ್ಫೂರ್ತಿಯ ಸೆಲೆಯಲ್ಲವೇ? ನಾವು ಹಿಡಿದ ಕೆಲಸದಲ್ಲಿ ಸಫಲತೆಯನ್ನು ಪಡೆಯಬೇಕಾದರೆ ಉತ್ಸಾಹ, ಆನಂದದಿಂದ ಅದನ್ನು ಮಾಡುತ್ತಾ ಹೋಗಬೇಕು. ಧೈರ್ಯದಿಂದ ಮುನ್ನಡೆಯುತ್ತಾ ಸಾಗಬೇಕು. ಇನ್ನೊಂದು ವಿಷಯವನ್ನು ನೋಡೋಣ. ಉದ್ಯಮದಿಂದ ಉನ್ನತಿ. 8 ಗಂಟೆಗಳಿಗೂ ಹೆಚ್ಚು ಕಾಲ ಕೆಲಸದಲ್ಲಿ ಮಗ್ನನಾಗಿದ್ದು ನಗುಮುಖದಿಂದ ಮನೆಗೆ ಮರಳುವ ಯುವಕನೊಬ್ಬನ ಪರಿಚಯ ಇದೆ. ಕೆಲಸದ ಬಳಿಕ ಆತನ ಉತ್ಸಾಹ, ಸಂತೋಷ ಕಡಿಮೆಯಾದದ್ದನ್ನು ನಾನು ಕಂಡಿಲ್ಲ. ಆಫೀಸಿನಿಂದ 3 ಕಿಲೋಮೀಟರ್ ದೂರದ ಹಳ್ಳಿಯ ಒಂದು ಪುಟ್ಟ ಕೋಣೆಯಲ್ಲಿ ಆತನ ವಾಸ. ಅಲ್ಲಿ ಯಾವ ಆಧುನಿಕ ಸೌಕರ್ಯಗಳೂ ಇಲ್ಲ. ಕೆಲಸದ ನಂತರ ನಡೆದುಕೊಂಡೇ ಅಲ್ಲಿಗೆ ಮರಳುತ್ತಾನೆ. ಸ್ವತಃ ಅಡಿಗೆ ಮಾಡಿಕೊಳ್ಳುತ್ತಾನೆ. ದಿನದಲ್ಲಿ 1-2 ಗಂಟೆಗಳ ಕಾಲ ಅಧ್ಯಯನ ಮಾಡುತ್ತಾನೆ. ಕಾಲೇಜಿಗೆ ಹೋಗಲು ಅವಕಾಶವಾಗದ ಆತ ಖಾಸಗಿ ಪರೀಕ್ಷೆ ಕಟ್ಟುತ್ತಾ ಪದವೀಧರನೂ ಆದ. ಆಫೀಸಿನಲ್ಲಿ ಆತನ ಹಿರಿಯ ಮೇಲ್ವಿಚಾರಕರಿಂದ ಆರಂಭಿಸಿ ಸಹೋದ್ಯೋಗಿಗಳಾಗಲಿ ಇತರರಾಗಲಿ ಅವನನ್ನು ಕುರಿತು ಒಂದು ಕೊಂಕು ಬಿರುನುಡಿಯನ್ನೂ ಆಡಿಲ್ಲ. ಎಲ್ಲರೂ ಆತನನ್ನು ಸಹಜವಾಗಿ ವಿಶ್ವಾಸ, ಗೌರವಗಳಿಂದಲೇ ಕಾಣುತ್ತಾರೆ. ವಿದ್ಯೆಯು ವಿನಯವನ್ನು ನೀಡುತ್ತದೆ ಎನ್ನುವ ಮಾತು
ಆತನ ಬಗೆಗೆ ಸಾರ್ಥಕವಾಗಿತ್ತು. ತನ್ನ ಕಾರ್ಯಕ್ಕಾಗಿ ಯಾರಿಗೂ ಸಲಾಮು ಹೊಡೆಯದೆ, ವಾಮ ಮಾರ್ಗ ಹಿಡಿಯದೆ ಬೆಳಗಿದ ಚೇತನ ಅದು. ಕಾರ್ಯದಕ್ಷತೆ, ನಿಯಮನಿಷ್ಠೆ, ತಾಳ್ಮೆ ಮತ್ತು ಎಂದಿಗೂ ಬತ್ತದ ಕಾರ್ಯೋತ್ಸಾಹ ಇವುಗಳ ಬಲದಿಂದಲೇ ಎಲ್ಲರೂ ಹಾತೊರೆಯುವ ಸಂಸ್ಥೆಯ ಬಹು ಸೌಜನ್ಯದ ದುರುಪಯೋಗ ಮಾಡಲು ಅವಕಾಶ ನೀಡದ ಗಂಭೀರ ಸ್ವಭಾವದವನೂ ಹೌದು. ಅನ್ಯಾಯ ದೌರಾತ್ಮ್ಯಗಳಿಗೆ ಹೆದರದೆ ಎದೆಯೊಡ್ಡಿ ಎದುರಿಸಬಲ್ಲ ಛಾತಿ ಇರುವ ನ್ಯಾಯನಿಷ್ಠ ಹೋರಾಟಗಾರನೂ ಹೌದು. ಇಂದೀಗ ಸದ್ಗೃಹಸ್ಥನಾಗಿ 3 ಮಕ್ಕಳ ತಂದೆಯಾದರೂ ಯಾವ ದುರಭ್ಯಾಸಕ್ಕೂ ಒಳಗಾಗದ ಸಂಯಮದ ಜೀವನ ಅವನದ್ದು. ದಣಿವಿಲ್ಲದ ಕಾರ್ಯೋತ್ಸಾಹ, ಬಹು ಜನರಿಗೆ ಉಪಕಾರ ಮಾಡಿದಾಗ ವ್ಯಕ್ತಿಯೊಬ್ಬನಿಗೆ ಬರಬಹುದಾದ ತೃಪ್ತಿ ಮತ್ತು ಧನ್ಯತೆಯ ಭಾವ, ಆಂತರಿಕ ಸಂತೃಪ್ತಿಯನ್ನು ಸೂಚಿಸುವ ಮುಖಮುದ್ರೆ ಇವು ಆತನಲ್ಲಿ ನಾನು ಕಂಡ ವೈಶಿಷ್ಟ್ಯ. ಆತನನ್ನು ಸಂಧಿಸಿದಾಗ ನಾನು ಕೇಳಿದ ಪ್ರಶ್ನೆಗಳು ಇವು: ನೀನು ನಿನ್ನ ಬದುಕಿನಲ್ಲಿ ಕಂಡುಹಿಡಿದ ಸಫಲತೆಯ ಸೂತ್ರ ಯಾವುದು? ನಿನ್ನ ಕಾರ್ಯವೈಶಿಷ್ಟ್ಯ ಏನು? ಬದುಕಿನ ಸಮಸ್ಯೆಗಳನ್ನು ನೀನು ಎದುರಿಸಿದ ಬಗೆ ಹೇಗೆ ಎಂದು. ಆತ ಹೇಳಿದ, ಹೇಳಿಕೊಳ್ಳುವ ಅಂಥ ವೈಶಿಷ್ಟ್ಯವಿದೆ ಎನ್ನಲಾರೆ. ಒಟ್ಟಿನಲ್ಲಿ ದೇವರ ಕೃಪೆ ಎನ್ನುತ್ತೇನೆ. ಆದರೆ ಇಷ್ಟು ಹೇಳಬಹುದು: ಮಾಡಬೇಕಾದ ಕೆಲಸಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡಬೇಕು ಎಂಬ ಮಾತನ್ನು ಹಿರಿಯರಿಂದ ಆಗಾಗ ಕೇಳಿದ್ದೆ. ಬಾಲ್ಯದಿಂದಲೇ ಕೆಲವೊಂದು ಜವಾಬ್ದಾರಿಯ ಕೆಲಸಗಳನ್ನು ನಿರ್ವಹಿಸಲೇಬೇಕಿತ್ತು. ಅದನ್ನು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ನಿಂದೆ, ಬೈಗಳು, ಅಪವಾದಗಳಿಗೆ ಗುರಿಯಾಗುವ ಸಂಭವ ಇತ್ತು. ಮಾನಸಿಕ ಚಂಚಲತೆ, ಚಪಲತೆಗಳಿಗೆ ಕೊರತೆ ಇರದಿದ್ದರೂ ಅಪವಾದ, ನಿಂದೆಗಳಿಂದ ತಪ್ಪಿಸಿಕೊಳ್ಳಲು ಕೆಲಸ ಮಾಡಿದೆನೆಂದು ತೋರುತ್ತದೆ. ಯಾರೋ ಹುಡುಗ ಚೆನ್ನಾಗಿ ಕೆಲಸ ಮಾಡುತ್ತಾನೆ ಎಂದು ಪರೋಕ್ಷದಲ್ಲಿ ಹೇಳಿದ ಮಾತು ಕಿವಿಗೆ ಬಿತ್ತು. ಅದು ಉತ್ಸಾಹದ ಗರಿಗೆದರಲು ಸಹಾಯ ಮಾಡಿರಬಹುದು. ಹಿರಿಯರೊಬ್ಬರು ಆಗಾಗ ನೀನು ಯಾವುದೇ ಕೆಲಸವನ್ನು ಚೆನ್ನಾಗಿ ಮಾಡಬಲ್ಲೆಯಾದರೆ ಯಾರಿಗೂ ಹೆದರಬೇಕಾದ ಸಂದರ್ಭ ಬರುವುದಿಲ್ಲ ಎಂದು ಹೇಳಿದ್ದು ನೆನಪಿದೆ. ಇದೇ ಸಂದರ್ಭದಲ್ಲಿ ಒಂದು ಸಂಗತಿಯನ್ನು ಬಹುಬೇಗನೆ ತಿಳಿದುಕೊಂಡೆ. ಕೆಲಸವನ್ನು ಚೆನ್ನಾಗಿ ನಿರ್ವಹಿಸಲು ಕಲಿತವನ ಪಾಲಿಗೆ ಆತ್ಮವಿಶ್ವಾಸ ಅಪಾರ ಮಟ್ಟದಲ್ಲಿ ವೃದ್ಧಿಯಾಗುತ್ತದೆ, ಸ್ವಂತಿಕೆ ಬೆಳೆಯುತ್ತದೆ, ಇತರರಿಗೆ ಮಾರ್ಗದರ್ಶನ, ಉಪಕಾರ ಮಾಡುವ ಅವಕಾಶಗಳು ದೊರಕುತ್ತವೆ, ಸೋಲನ್ನು ಎದುರಿಸುವ ಸಾಮರ್ಥ್ಯ ಉಂಟಾಗುತ್ತದೆ. ಮೇಲಿನ ಸ್ಥಾನಗಳಿಗೆ ಏರಲು ಸ್ವಾಭಾವಿಕವಾಗಿ ಬಾಗಿಲು ತೆರೆದಂತಾಗುತ್ತದೆ. ದಕ್ಷತೆಯ ದುಡಿಮೆಯಿಂದ ದೊರಕುವ ಒಂದು ಸಣ್ಣ ಯಶಸ್ಸು, ವಿಜಯವು ಮುಂದಿನ ಪ್ರಗತಿಗೆ ಪ್ರೇರಕವಾಗುತ್ತದೆ. ಅಹಂಕಾರ, ಅಭಿಮಾನ, ಒಣಜಂಬಗಳಿಲ್ಲದಿದ್ದರೆ ತಡವಾಗಿಯಾದರೂ ಸಹೋದ್ಯೋಗಿಗಳ, ಕ್ರಮೇಣ ಮೇಲಧಿಕಾರಿಗಳ ಮತ್ತು ಜನರ ವಿಶ್ವಾಸವನ್ನು, ಗೌರವಗಳನ್ನು ಅವರು ಬಾಯಿ ಬಿಟ್ಟು ಹೇಳದಿದ್ದರೂ ಲಭಿಸಿಯೇ ಲಭಿಸುತ್ತವೆ. ಇದರ ಜೊತೆಗೆ ದಿನದಿನವೂ ನಮ್ಮ ಕಾರ್ಯ ಸಾಮರ್ಥ್ಯ ಹೆಚ್ಚುತ್ತಾ ಹೋಗುತ್ತದೆ. ಚೆನ್ನಾಗಿ ದುಡಿಯುವವರಿಗೆ ಕೆಲವೊಮ್ಮೆ ಕೆಲಸದ ಹೊರೆ ಹೊರಿಸುತ್ತಾರೆ ಎಂದು ಕೇಳಿದ್ದೇನೆ. ಬಗ್ಗಿದವನಿಗೆ ಒಂದು ಗುದ್ದು ಹೆಚ್ಚು ಎಂದರಂತೆ. ಹೌದು, ಹೊರೆಯಾಗುವುದು ಹೌದು. ಮೊದಲು ಇಂಥ ಸಣ್ಣ ಪುಟ್ಟ ತಲೆನೋವು ತರುವ ಹೊರೆ ಹೊರಲು ಸಿದ್ಧರಿರಬೇಕು. ಇಂಥ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಸೋತಂತೆ ಎನಿಸಿದರೂ ತಾಳ್ಮೆ ಇದ್ದರೆ ಅದನ್ನು ನಮ್ಮ ಕಾರ್ಯ ಸಾಮರ್ಥ್ಯಕ್ಕೆ ಸವಾಲಾಗಿ ಸ್ವೀಕರಿಸಿದರೆ ಅದು ಸೋಲಲ್ಲ ಎಂದೇ ನನ್ನ ಅನುಭವ. ಕೆಲಸದ ಬಗ್ಗೆ ಒಂದು ಸಿದ್ಧಾಂತವನ್ನು ಆವಿಷ್ಕರಿಸಿದ್ದೇನೆ. ಉದ್ಯೋಗವೆಂದರೆ ಕೇವಲ ಹೊಟ್ಟೆ ಹೊರೆದುಕೊಳ್ಳಲು ಮಾಡುವ ಒಂದು ದುಡಿಮೆ ಮಾತ್ರವಲ್ಲ, ಪ್ರತಿಯೊಬ್ಬನ ಆಂತರ್ಯದಲ್ಲೂ ಅಡಗಿರುವ ಆನಂದದ ಬುಗ್ಗೆಯನ್ನು ತಡೆ ಹಿಡಿಯುವ ಅಡ್ಡಗೋಡೆಯನ್ನು ದೂರಕ್ಕೆ ಎಸೆಯುವ ಉಪಾಯವೇ ಕೆಲಸ. ಈ ಉದ್ಯೋಗ ಆ ಉದ್ಯೋಗ ಅಂತಲ್ಲ, ಪಾಲಿಗೆ ಬಂದ ಯಾವ ಕೆಲಸವನ್ನೇ ಆಗಲಿ ಪೂರ್ಣ ಏಕಾಗ್ರತೆಯಿಂದ ಮಾಡಿದರೆ ಮನುಷ್ಯರ ಹೃದಯದಲ್ಲಿ ಆನಂದ, ಸಂತೃಪ್ತಿ ಉಕ್ಕುತ್ತದೆ. ಕೇವಲ ಸಂಬಳ, ಬಡ್ತಿಗಳಿಂದಲೇ ನಮ್ಮ ಕೆಲಸದ ಗುಣಮಟ್ಟ ವೃದ್ಧಿಯಾಗುತ್ತದೆ ಎನ್ನುವುದು ಸುಳ್ಳು. ಕೆಲಸದ ಬಗೆಗಿನ ದೃಷ್ಟಿಕೋನ ಮತ್ತು ದಕ್ಷತೆಯ ನಿರ್ವಹಣೆಗಳಿಂದ ಅದು ವೃದ್ಧಿಯಾಗುತ್ತದೆ.
ಕೈಗೊಂಡ ಕಾರ್ಯದಲ್ಲಿ ಪೂರ್ಣ ಮನಸ್ಸು ಕೊಟ್ಟು ಅತ್ಯುತ್ತಮ ಸಿದ್ಧಿ ಪಡೆದರೆ ನೈಜ ಆನಂದ ಲಭ್ಯವಾಗುವುದು ಎಂಬುದನ್ನು ತಿಳಿದಾತ ಅದು ಎಷ್ಟು ಸಣ್ಣ ಕೆಲಸವಾದರೂ ತನ್ನ ಪಾಲಿನ ಕರ್ತವ್ಯವನ್ನು ಅಸಡ್ಡೆಯಿಂದ ಮಾಡಲಾರ. ನಾನು ಕೇಳಿದೆ, ಈ ಮಾತು ಕೇವಲ ಯಾಂತ್ರಿಕ ಮತ್ತು ಏಕತಾನತೆಯ ಕೆಲಸದಲ್ಲೂ ಸಫಲವಾಗುತ್ತದೆಯೇ? ಸೃಜನಾತ್ಮಕ ಕೆಲಸಗಳಲ್ಲಿರುವ ಸಹಜ ಆನಂದ ಸ್ಫೂರ್ತಿಗಳು ಬೋರ್ ಎನ್ನಿಸುವ ಕೇವಲ ಯಾಂತ್ರಿಕವಾದ ಕೆಲಸಗಳಲ್ಲೂ ಲಭಿಸುತ್ತವೆಯೇ ಎಂದು. ಸ್ವಲ್ಪವೂ ಯಾಂತ್ರಿಕತೆ ಇಲ್ಲದ ಸೃಜನಾತ್ಮಕ ಕೆಲಸ ಎಂಬುದೊಂದು ಇದೆಯೇ ಎಂಬುದು ನನಗೆ ತಿಳಿಯದು. ಪ್ರತಿಯೊಂದು ಪ್ರತಿಭೆಯ ಹಿಂದೆ, ಕಲಾಕೃತಿಯ ಹಿಂದೆ ಶ್ರಮ ಇದ್ದೇ ಇದೆ ಅಲ್ಲವೇ? ಆ ವಿಚಾರ ಏನೇ ಇರಲಿ, ಮಾಡಲೇಬೇಕಾದ ಕೆಲಸವನ್ನು ಸರಿಯಾಗಿ ಮಾಡಲಾಗದಿದ್ದರೆ ಅದೊಂದು ಭಾರವಾದ ಹೊರೆ ಆದಂತಾಗಿ ನಮ್ಮ ಮನಸ್ಸಿನ ಮೇಲೆ ತನ್ನ ದುಷ್ಪರಿಣಾಮ ಬೀರುವುದು ಎಲ್ಲರಿಗೂ ತಿಳಿದ ವಿಷಯ. ನೀರಸ ಎನಿಸಿದರೂ ಕರ್ತವ್ಯವನ್ನು ಉತ್ತಮ ರೀತಿಯಲ್ಲಿ ಮಾಡಿ ಮುಗಿಸಿದಾಗ ಶಾಂತಿ, ಸಮಾಧಾನ, ಸಂತೃಪ್ತಿಯ ಭಾವನೆ ಉಂಟಾಗುವುದು ಎಲ್ಲರ ಅನುಭವಕ್ಕೆ ಬರುವ ವಿಚಾರ. ಪಾಲಿಗೆ ಬಂದ ಕೆಲಸವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸುವ ಅಭ್ಯಾಸವನ್ನು ನೀವು ಗಳಿಸಿಕೊಂಡಿದ್ದೀರಾ? ಆ ಅಭ್ಯಾಸ ನಿಮ್ಮ ಸತ್ವ ಶಕ್ತಿಗಳನ್ನು ಅಪಾರ ಮಟ್ಟದಲ್ಲಿ ಹೆಚ್ಚಿಸಬಲ್ಲದು. ಕೆಲಸದ ಗುಣಮಟ್ಟ ಹೆಚ್ಚಿದಂತೆ ನಿಮ್ಮ ವ್ಯಕ್ತಿತ್ವದ ಗುಣಮಟ್ಟವೂ ವೃದ್ಧಿಯಾಗಲೇಬೇಕು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮುಂದಿನ ವಿಷಯಗಳನ್ನು ಹಾಗೆ ಮುಂದುವರಿಸೋಣ. ಧನ್ಯವಾದಗಳು.